For years, women, children, and rural commuters waited for public transport without safe and reliable infrastructure. Poor lighting, unsafe waiting spaces, and lack of proper public infrastructure continue to impact daily rural commuters, especially women and children. Inaugurated by Honorable MP Shri M. Malesh Babu, Karnataka's first rural smart bus stop at Hirohalli, Kolo was developed and installed by Elpro Energy Dimensions Private Limited to enhance women and child safety through smart, sustainable public infrastructure. ಈ ಬಸ್ ಸ್ಟಾಪ್ ಫಸ್ಟ್ ಟೈಮ್ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಸ್ಮಾರ್ಟ್ ಬಸ್ ಸ್ಟಾಪ್ ಅಂತ ಸ್ಮಾರ್ಟ್ ರೂರಲ್ ಬಸ್ ಸ್ಟಾಪ್ ಅಂತ ಮಾಡಿದ್ವಿ. ಇಡೀ ಕರ್ನಾಟಕದಲ್ಲಿ ಇಂಥ ಬಸ್ ಸ್ಟಾಪೇ ಇಲ್ಲ ರೂರಲ್ ಏರಿಯಾದಲ್ಲಿ. ಇದರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಒಂದು ಪ್ರೈಮರಿಲಿ ನಾವು ಏನಂದ್ರೆ ವುಮೆನ್ ಸೇಫ್ಟಿ ಅಂತ ಚೆಕ್ ಮಾಡಿದೀವಿ, ವುಮೆನ್ ಸೇಫ್ಟಿ, ಚಿಲ್ಡ್ರನ್ ಸೇಫ್ಟಿ ಅಂತ. ಅದಕ್ಕೆ ಫಸ್ಟ್ ಆಫ್ ಆಲ್ ನಾವು ಸ್ಮಾರ್ಟ್ ಕ್ಯಾಮ್ರಾ ಹಾಕಿದೀವಿ. ಇದರಲ್ಲಿ 15 days ಲೋಕಲ್ ಸ್ಟೋರೇಜ್ ಇದೆ. ಎನಿ ಇನ್ಸಿಡೆಂಟ್ ಆದ್ರೂ ರಿಟ್ರೀವ್ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಡೀ ಬಸ್ ಸ್ಟಾಪ್ ವೆಲ್ ಲೈಟೆಡ್ ಇದೆ, ಎಲ್ಲ LED ಲೈಟಿಂಗ್ ಇದೆ, ನಿಮ್ಗೆ ಪಕ್ಕಾ ಲೈಟಿಂಗ್ ಸಿಗುತ್ತೆ. ಮತ್ತೆ ಇದು ಇಂಡಿಪೆಂಡೆಂಟ್ ಆಫ್ ಗ್ರಿಡ್ ಪವರ್, ಕಂಪ್ಲೀಟ್ಲಿ ಸೋಲಾರ್ ಪವರ್ ಅಲ್ಲಿ ಇದೆ. ಮೇಲ್ಗಡೆ ಸೋಲಾರ್ ಪ್ಯಾನಲ್ಸ್ ಇದೆ, UPS ಇದೆ, ಬ್ಯಾಟರೀಸ್ ಇದೆ. ಇಟ್ ಡಸಂಟ್ ರಿಕ್ವೈರ್ ಎನಿ ಪವರ್, ಇಟ್ ವಿಲ್ ರನ್ ಟೋಟಲಿ ಆನ್ ಸೋಲಾರ್ ಪವರ್. ಮತ್ತೆ ಈ ತರ ಇಡೀ ಡಿಸ್ಟ್ರಿಕ್ಟ್ ವಾಟ್ ಎವರ್ ಇನ್ಫಾರ್ಮೇಶನ್ ಇದೆ ಬ್ಯಾಕ್ಲಿಟ್ ಬೋರ್ಡ್ ಅಲ್ಲಿ ಹಾಕಿದ್ದೀವಿ. ಡಿಫ್ರೆಂಟ್ ಕೋಲಾರ್ ಡಿಸ್ಟ್ರಿಕ್ಟ್ ಬಗ್ಗೆ ಎಲ್ಲ ಹಾಕಿದ್ದೀವಿ. ಫಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇದು ಫಾರ್ ಎಕ್ಸಾಂಪಲ್ ಯಾರಾದ್ರೂ ಮಕ್ಕಳು ಲೇಟ್ ಆದ್ರೆ ಏನಾದ್ರು ಮನೆಗೆ ಇನ್ಫಾರ್ಮ್ ಮಾಡಿದ್ರೆ ಚಾರ್ಜ್ ಹೋಗಿದೆ, ಫೋನ್ ಅಲ್ಲಿ ಚಾರ್ಜ್ ಆಗಿದೆ ಅಂದ್ರೆ ಇದರಲ್ಲಿ ಫೋನ್ ಚಾರ್ಜರ್ ಕೊಟ್ಟಿದ್ದೀವಿ. 4 ಫೋನ್ಸ್ ಕಂಟಿನ್ಯೂಸ್ಲಿ ಚಾರ್ಜ್ ಮಾಡಬಹುದು. ಸೊ ಇದು ಸ್ಟೂಡೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ ಮತ್ತೆ ಪರ್ಸನ್ಸ್ಗೆ ಪ್ಯಾಸೆಂಜರ್ಸ್ ತುಂಬಾ ಯೂಸ್ ಆಗಿದೆ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಸ್ಮಾರ್ಟ್ ಟ್ರಾನ್ಸಿಟ್ ಮಾಡಕ್ ಟ್ರೈ ಮಾಡ್ತೀವಿ. ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟೇಷನ್, ಸ್ಮಾರ್ಟ್ ಟ್ರಾನ್ಸ್ಪೋರ್ಟೇಷನ್ ಅಂತ, so that it is easy for people to travel. Bus travel easy ಮಾಡಕ್ಕೆ we have tried to make this smart bus stop. With a vision to deploy more than 1,500 smart bus stops across rural Karnataka, Elpro Energy is building the future of sustainable public infrastructure because women and child safety should never depend on location.